ಇದು ತೊಗರಿ ಕಾಳಿನ ಪಲ್ಯ ಜೊತೆಗೆ ಚೈನೀಸ್ ಪೊಟೆಟೊ ಅಥವಾ ಸಾಂಬ್ರಾಣಿ ಗಡ್ಡೆನೂ ಹಾಕಬೇಕು. ಇದು ಬಹಳ ರುಚಿಕರ ಹಾಗೂ ಆರೋಗ್ಯಕರವಾದ ಒಂದು ಪಲ್ಯ. ಚೈನೀಸ್ ಪೊಟೆಟೊ ಚೆನ್ನಾಗಿ ವಾಶ್ ಮಾಡಿ ಅದರ ಸಿಪ್ಪೆ ಬಿಡಿಸಿ ಮತ್ತೊಂದ್ಸಲ ವಾಶ್ ಮಾಡಬೇಕು. ಆಮೇಲೆ ಅದನ್ನ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಒಂದು 5 ನಿಮಿಷ ಇಡಿ. ನಂತರ ಇದನ್ನ ಒಂದು ಬಾಣ್ಲಿಗೆ ಹಾಕಿ ಸ್ವಲ್ಪ ನೀರು, ಉಪ್ಪು ಹಾಗೂ ಶುಂಠಿ ಸೇರಿಸಿ ಕಾವು ಮಾಡಿ ಕುಕ್ ಮಾಡಬೇಕು. ಈಗ ತೊಗರಿ ಕಾಳು ನಿಮ್ಗೆ ಇಷ್ಟ ಇರೋ ರೀತಿಯಲ್ಲಿ ಬೇಯಿಸಿ ಅದರೊಳಗೆ ಹಾಕಿ. ಮಸಾಲೆಗೆ ಸ್ವಲ್ಪ ಸಾಂಬಾರ್ ಈರುಳ್ಳಿ, ಹಸಿ ಮೆಣಸು, ಜೀರಿಗೆ ಹಾಗೂ ಇಂಗು ತಗೊಂಡು ಈ ರೀತಿ ಒಂದ್ 2 ಸಲ ಪಲ್ಸ್ ಮಾಡಿ ತಗೊಳ್ಳಿ. ಬಹಳ ಈಸಿಯಾಗಿ ತೆಂಗಿನಕಾಯಿ ತುರಿಯೋದಕ್ಕೆ ನಾವು ಎಷ್ಟೋ ವರ್ಷಗಳಿಂದ ಈ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಿ. ಇದೊಂದು ಪೋರ್ಟಬಲ್ ಕೌಂಟರ್ ಟಾಪ್ ಪ್ರಾಡಕ್ಟ್. ಸೊ ಎಲ್ ಬೇಕಾದ್ರೂ ಇಡಬಹುದು, ಆರಾಮಾಗಿ ಈ ತೆಂಗಿನಕಾಯಿ ತುರಿಬಹುದು. ಈಗ ಇದಕ್ಕೆ ಅರ್ಧ ತೆಂಗಿನಕಾಯಿ ಹಾಕಿ ಒಂದ್ 2 ರಿಂದ 3 ಸಲ ಪಲ್ಸ್ ಮಾಡಿ ಸೈಡ್ ಇಡಿ. ಪಾನಿಗೆ ಸ್ವಲ್ಪ ಈರುಳ್ಳಿ ಹಾಗೂ ಈ ಮಸಾಲೆ ಹಾಕಿ ಅದನ್ನು ಮೇಲ್ಗಡೆನೆ ಈ ತರ ಸ್ಪ್ರೆಡ್ ಮಾಡಿ. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಹಾಗೂ ಕರಿಬೇವು ಹಾಕಿ ಒಂದ್ 10 ನಿಮಿಷ ಕವರ್ ಮಾಡಿ ಕುಕ್ ಮಾಡಿದ್ರೆ ರೆಡಿ. ಆಮೇಲೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡಿ ಹಾಕಿದ್ರೆ ಪಲ್ಯ ರೆಡಿ ಗುರು. ಕ್ಯಾಲ್ಸಿಯಂ, ಐರನ್ ಸೇರಿದಂತೆ ಹಲವಾರು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದೆ ಈ ಚೈನೀಸ್ ಪ್ರಾಡಕ್ಟ್ಗೆ. ತೊಗರಿ ಕಾಳಂತೂ ಇನ್ನೂ ಇದೊಂದು ಸೂಪರ್ ಫುಡ್ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ.